ಬ್ರೇಕ್ಫಾಸ್ಟ್ ಸಭೆ ಒಗ್ಗಟ್ಟು ಪ್ರದರ್ಶನ, ಹೊರಗೆ ಒಗ್ಗಟ್ಟು ಒಳಗೊಳಗೆ ಬಿಕ್ಕಟ್ಟು, ಕುರ್ಚಿ ಬಗ್ಗೆ ಮುಗಿಯದ ಗೊಂದಲ. ಇದು ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥದ್ದು. ಇನ್ನೇನು ತಣ್ಣಗಾಯ್ತಪ್ಪ, ಅಧಿವೇಶನ ಆರಂಭ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ಹೈಕಮಾಂಡ್ ಅಂತ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ಅನ್ನುವಂಥ ಟೈಮ್ನಲ್ಲೇ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಪೂರ್ಣಾವಧಿ ಸಿಎಂ ಅಂತ ಮಾತನಾಡಿದ್ದು ಮತ್ತೊಮ್ಮೆ ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಕಾದ್ ನೋಡಿ ಅಂತ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಕುರ್ಚಿ ಕದನ, ಬಿಜೆಪಿ ಆರೋಪಕ್ಕೆ ಪುಷ್ಟಿಯನ್ನ ನೀಡುವಂತೆ ಕಾಣಿಸ್ತಾ ಇರುವಂಥದ್ದು. ಇನ್ನು ಕುರ್ಚಿ ವಿಚಾರವಾಗಿ ಬಣ ರಾಜಕೀಯ ಹೇಗಿದೆ, ಯಾರ್ಯಾರು ಏನೇನು ಮಾತನಾಡಿದ್ರು ಒಮ್ಮೆ ನೋಡಿ. ವೈಯಕ್ತಿಕವಾಗಿ ಮುಖ್ಯಮಂತ್ರಿಗಳು ಇನ್ನು 5 ವರ್ಷ ತಮ್ಮ ಸಂಪೂರ್ಣ ಅಧಿಕಾರಾವಧಿಯನ್ನ ಪೂರ್ಣ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಯಾಕೆಂತಂದ್ರೆ ಮುಖ್ಯಮಂತ್ರಿಗಳು ಸರ್ಕಾರ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಯಾವುದೇ ತಪ್ಪುಗಳಾಗಿಲ್ಲ. ಸಿದ್ದರಾಮಯ್ಯ ಅವರು ಹೇಳ್ತಾರೆ, ನೀವು ಏನ್ ಬಯಕೆ ತಿರಸ್ಕಾರ ಮಾಡಿದ ಹೈಕಮಾಂಡ್ ಅಂತ ಹೇಳಿದ್ದಾರೆ ಸರ್. ಬಹಳ ಸಂತೋಷ, ಒಳ್ಳೇದಾಯ್ತು. ಆಯ್ತು, ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರ ಗೊತ್ತಿಲ್ಲ. ಹೈಕಮಾಂಡ್ ತೀರ್ಮಾನ ತಗೊಂತದ ವಿಚಾರವಾಗಿ. ಅದೇ ಆ ತೀರ್ಮಾನ ಹೈಕಮಾಂಡ್ ತಗೊಳ್ತದೆ, ನಾವಾಗ್ಲಿ ಯತೀಂದ್ರ ಅವರಾಗ್ಲಿ ತೀರ್ಮಾನ ತಗೊಳ್ತಕ್ಕಂಥದ್ದಲ್ಲ. ವರಿಷ್ಠರಿಗಾಗಲೇ ತೀರ್ಮಾನ ಮಾಡಲಿಕ್ಕೆ ಅವರೆಲ್ಲರೂ ಒಪ್ಕೊಂಡಿದ್ದಾರೆ, ತೀರ್ಮಾನ ಮಾಡ್ತಾರೆ. ಸುಮ್ಮನೆ ವಿನಾಕಾರಣ ಹೇಳಿಕೆ ಕೊಟ್ಟು, ನಾನು ಈಗಾಗಲೇ ಹೇಳಿದ್ದೀನಿ, ಎಲ್ಲದಕ್ಕೂ ಪಕ್ಷಕ್ಕೆ ಹಾನಿ ಮಾಡುವಂತ ಹೇಳಿಕೆ ಇವೆಲ್ಲನೂ ಕೂಡ ಯಾರೇ ಆಗಲಿ ಇಂಥ ಹೇಳಿಕೆಗಳನ್ನು ಕೊಡಬೇಡ್ದು ಅಂತ ಹೇಳಿ ನಾನು ಮಾಧ್ಯಮದ ಮುಖಾಂತರ ಹೇಳ್ತೀನಿ. ಇದ್ರ ಬಗ್ಗೆ ಮಾತನಾಡೋಣ. ಮಧು, ಇಲ್ಲಿ ನೋಡ್ತಾ ಇದೀವಲ್ಲ, ಆಕ್ಚುಲಿ ಇನ್ನೇನು ತಣ್ಣಗಾಯ್ತು ಅಧಿವೇಶನದವರೆಗೂ ಅನ್ನುವಂಥ ಟೈಮ್ನಲ್ಲೇ ಉರಿಯೋ ಬೆಂಕಿಗೆ ತುಪ್ಪ ಸುರಿಯುವಂಥ ಕೆಲಸ ಅಲ್ಲಿ ಮುಖ್ಯಮಂತ್ರಿಗಳೇ ಹೇಳ್ತಾ ಇದ್ದಾರೆ, ಹೈಕಮಾಂಡ್ ನೋಡ್ಕೊಳ್ಳುತ್ತೆ. ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ಎ.ಸಿ.ಸಿ ಅಧ್ಯಕ್ಷರು ಕೂಡ ಸುಮ್ಮನಿದ್ದಾರೆ. ಅವರೇ ಮೇಲ್ಮೇಲೆ ಏನು ಮಾಡೋದಪ್ಪ ಅನ್ನುವಂಥ ಗೊಂದಲದಲ್ಲಿರುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಪುತ್ರ ಈ ರೀತಿಯಾಗಿ ಕೊಡುವಂಥ ಸ್ಟೇಟ್ಮೆಂಟ್ ಎಷ್ಟು ಮಟ್ಟಿಗೆ ಸರಿ ಅಂತ ಅವ್ರಿಗೆ ಅವರೇ ಬೆಂಕಿ ಹಚ್ಕೊಂಡು ನೀವು ಹೇಳದಂತೆ ಪಕ್ಷ ಮತ್ತು ಸರ್ಕಾರದ ವರ್ಚಸ್ಸಕ್ಕೆ ಧಕ್ಕೆ ಆಗದ ರೀತಿ ಒಂದು ನಿರ್ಣಾಯಕ ಒಂದು ಹೆಜ್ಜೆಯನ್ನು ಇಡಬೇಕು ಅಂತ ಹೈಕಮಾಂಡ್ ಒದ್ದಾಡ್ತಿರುವಂಥ ಸಂದರ್ಭದಲ್ಲಿ ಯತೀಂದ್ರ ಇಂಥದ್ದೊಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಅದು ವಿಶ್ವಾಸವ ಅಥವಾ ಎಚ್ಚರಿಕೆ ಅನ್ನುವಂಥದ್ದು ಈಗಲೂ ಇರುವಂಥ ಕುತೂಹಲ. ಈಗ ನೀವು ನಮ್ಮನ್ನು ನೋಡಕ್ಕೆ ಬಂದರೆ ನಾವು ಬರಬಾರ್ದು ಅನ್ನೋ ರೀತಿ ಕಾಂತಾರ ಡೈಲಾಗ್ ಥರ ಇವರು ಅಲ್ಲಿಗೆ ಹೋದ್ರು, ಅವ್ರು ಇಲ್ಲಿಗೆ ಹೋದ್ರು, ತಿಂಡಿಗೆ ಆಯಿತು, ಎಲ್ಲ ಸಮಾಪ್ತಿ, ಎಲ್ಲ ಮಾಧ್ಯಮಗಳ ಸೃಷ್ಟಿ, ನಾವೆಲ್ಲ ಅಣ್ಣ ತಮ್ಮ ಅನ್ನೋ ಥರ ದೊಡ್ಡದಾಗಿ ಎಲ್ಲ ಬಂದು ಹೇಳಿಕೆಗಳನ್ನು ಕೊಟ್ಟರು. ಆದರೆ ಅದಾದ ಮೇಲೆ ಇಲ್ಲಿ ಬಣಬಡಿದಾಟ ಮುಂದುವರೆದಿದೆಯಲ್ಲ, ಇದಕ್ಕೆ ಯಾರು ಉತ್ತರವನ್ನು ಕೊಡ್ತಾರೆ, ಇದನ್ನು ಹೇಗೆ ನಿವಾರಿಸುತ್ತೆ, ಬಗೆಹರಿಸುತ್ತೆ ಹೈಕಮಾಂಡ್ ಅನ್ನುವಂಥದ್ದು ಇನ್ನೂ ಕೂಡ ಯಕ್ಷ ಪ್ರಶ್ನೆ. ಯಾಕಂದರೆ ಅವ್ರಿಗೆ ಏನೇ ಮಾಡಿದ್ರು ಕೂಡ ವೋಟ್ ಬ್ಯಾಂಕನ್ನು ನೋಡಬೇಕಾ, ಭವಿಷ್ಯವನ್ನು ನೋಡಬೇಕಾ, ಸದ್ಯದ ಸ್ಥಿತಿಯಲ್ಲಿ ಪಕ್ಷವನ್ನು ನೋಡಬೇಕಾ, ಸರ್ಕಾರವನ್ನು ನೋಡಬೇಕಾ, ಅಹಿಂದ ಸಮುದಾಯದ ನಾಯಕರುಗಳನ್ನು ನೋಡಬೇಕಾ, ಅಥವಾ ಪಕ್ಷನಿಷ್ಠೆಯನ್ನು ತಕ್ಕಡಿಯಲ್ಲಿ ತೂಗ್ತಾ ಇರುವಂಥ ಡಿ.ಕೆ. ಶಿವಕುಮಾರ್ ಅವರನ್ನು ನೋಡಬೇಕಾ. ಅಫ್ಕೋರ್ಸ್ ಪಕ್ಷನಿಷ್ಠೆ ಎಲ್ಲರಿಗೂ ಇದೆ, ಆ ಕಾರಣಕ್ಕೆ ಎಲ್ಲರೂ ಸಂಘಟಿತವಾಗಿ ಹೋರಾಟವನ್ನು ಮಾಡಿದ್ದಾರೆ. ಆದರೆ ಕೆಲಸ ಮಾಡಿದ್ದೀವಿ, ಕೂಲಿ ಕೊಡಿ ಅಂತ ಕೇಳ್ತಾ ಇರುವಂಥ ಡಿ.ಕೆ. ಶಿವಕುಮಾರ್ ಅವರ ಒಂದು ಗಟ್ಟಿಯಾದ ಆಗ್ರಹ, ಜಸ್ಟ್ ಲೈಕ್ ನಿಮಗೆ ರಾಜಸ್ಥಾನ ಅಥವಾ ಮಧ್ಯಪ್ರದೇಶದಲ್ಲಿ ಏನು ಹಂಗಾಮಗಳಾಯಿತು, ಆ ಸಂದರ್ಭದಲ್ಲಿ ಸೆಕೆಂಡ್ ಲೈನ್ ಲೀಡರ್ಸ್ಗಳನ್ನು ಸ್ವಲ್ಪ ಸಪ್ರೆಸ್ ಮಾಡಿದ್ರು. ಅವ್ರು ಆದಮೇಲೆ ಹೊರಗಡೆ ಹೋದರು, ಅದು ಒಬ್ಬರು ಹೋಗೋವಂಥ ಪ್ರಯತ್ನದಲ್ಲಿ ಮತ್ತು ಉಳಿದ್ರು, ವಾಟ್ ಎವರ್. ಆದರೆ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಅವರನ್ನು ಸಮಾಧಾನ ಮಾಡಿಸಿದಂತೆ ಮಾಡಲಿಕ್ಕೆ ಅಥವಾ ಸಮಾಧಾನ ಮಾಡಲಿಕ್ಕೆ ಸೀಮಿತವಾಗಿರುವಂತಹ ಅನುಭವದಲ್ಲಿ ಕಡಿಮೆ ಇರುವಂತಹ ಅಥವಾ ಅತ್ಯಂತ ಯುವ ನಾಯಕನೂ ಅಲ್ಲ, ಅವ್ರಿಗೂ ಕೂಡ ಒಂದಷ್ಟು ಹಿರಿತನ ಇದೆ, ನಿರಂತರವಾಗಿ ಗೆದ್ಕೊಂಡು ಬಂದಿದ್ದಾರೆ, ಪಕ್ಷಕ್ಕೆ ಹಲವಾರು ರೀತಿಯ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಸೊ ಅವರನ್ನು ಹೇಗೆ ಮ್ಯಾನೇಜ್ ಮಾಡಬೇಕು, ಯಾಕಂದರೆ ಅಟ್ ದ ಸೇಮ್ ಟೈಮ್ ಸಿದ್ದರಾಮಯ್ಯ ಅನ್ನೋ ದೈತ್ಯ ನಾಯಕ, ಒಂದು ಪಕ್ಷದ ವರ್ಚಸ್ಸು ಮತ್ತು ಶಕ್ತಿ, ಅಂತಃಶಕ್ತಿ ರೀತಿ ಇರುವಂಥ ನಾಯಕ, ಅವರನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ಒಂದಲ್ಲ ಒಂದು ರೀತಿ ಇಬ್ಬರು ಕೂಡ ಒಂದು ಸ್ವಲ್ಪ ಗುಲಗಂಜಿಯಷ್ಟು ಸಿದ್ದರಾಮಯ್ಯ ಅವರು ಜಾಸ್ತಿ ತೂಗಿದ್ರು ಕೂಡ ಅಥವಾ ದೊಡ್ಡ ಮಟ್ಟದಲ್ಲೇ ತೂಗಿದ್ರು ಕೂಡ ಡಿ.ಕೆ. ಶಿವಕುಮಾರ್ ಅವ್ರನ್ನ ಇಗ್ನೋರ್ ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿಯಲ್ಲಿ, ಹೇಳಿ ಸುಮ್ಮನಾಗಿಸಲಾರದಂತಹ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಇರೋದ್ರಿಂದ ಇದು ಸಹಜವಾಗಿ ಮುಂದುವರಿಕೆ ನಡೀತಾನೆ ಇರುತ್ತೆ. ಬಣಬಡಿದಾಟ, ಈ ಅಧಿವೇಶನಕ್ಕೆ ಹೋಗಿ ಅಲ್ಲಿ ಚರ್ಚೆಗಳನ್ನು ಮಾಡಬೇಕು. ನಾವು ಇಬ್ಬರು ಬಂದು ಏನು ಹೇಳಿದರು ಪ್ರೆಸ್ ಮೀಟಲ್ಲಿ ಮುಂದೆ ನಿಂತು ಮಾಧ್ಯಮಗಳ ಮುಂದೆ, ನಾವು ಅಧಿವೇಶನದಲ್ಲಿ ಹೇಗೆ ಯಾವ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು, ಆಮೇಲೆ ದೆಹಲಿಯಲ್ಲಿ ಸಂಸತ್ತಲ್ಲಿ ನಡೀತಾ ಇರುವಂಥ ಅಧಿವೇಶನದಲ್ಲಿ ನಮ್ಮ MP ಗಳು ಯಾವ ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು, ಆ್ಯಸ್ ಎ ಪಾರ್ಟಿ BJP ಏನನ್ನು ಕೇಳಬೇಕು, ಅದನ್ನು ಬಿಟ್ಟಿಲ್ಲಿ ರಾಜಕಾರಣ ಮಾಡ್ತಾ ಇದೆ, ಅದನ್ನು ನಾವು ರಿಮೈಂಡ್ ಮಾಡಿಸ್ತೀವಿ ಅನ್ನೋ ರೀತಿ ಹೇಳಿದಂಥವ್ರು ಅಲ್ಲೋಗೆ ಅದೇ ಬಣಬಡಿದಾಟಗಳನ್ನು ಎರಡೂ ಬಣದ ನಾಯಕರು ಮಾಡ್ತಾ ಇದ್ದಾರೆ ಅಂತಂದರೆ ಎಲ್ಲವೂ ಸರಿಯಾಗಿರಲಿಲ್ಲ, ಈಗಲೂ ಸರಿ ಇಲ್ಲ, ನಾಳೆನೂ ಕೂಡ ಸರಿ ಆಗಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ. ಅವ್ರು ಏನೇ ಹೇಳ್ಬೋದು, ಮಾಧ್ಯಮಗಳ ಸೃಷ್ಟಿ ಅಥವಾ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಾ ಇದೆ, ಪ್ರತಿಪಕ್ಷಗಳ ನಿರೀಕ್ಷೆ ಅಥವಾ ಅವ್ರದ್ದೊಂದು ಲೆಕ್ಕಾಚಾರ ಅಂತೆಲ್ಲ ಹೇಳ್ತಾ ಇದ್ರು ಕೂಡ ಸಹಜವಾಗಿ ಅಲ್ಲಿ ವಾಸ್ತವದಲ್ಲಿ ಸಮಸ್ಯೆ ಇದೆ ಅನ್ನುವಂಥದ್ದು ಹೆಜ್ಜೆಯಲ್ಲೂ ಕೂಡ ರಿಫ್ಲೆಕ್ಟ್ ಆಗ್ತಾ ಇದೆ. ಜನವರಿ ಸಂಕ್ರಾಂತಿಯ ನಂತರ ಡಿ.ಕೆ. ಶಿವಕುಮಾರ್ ಅವರು ಎಷ್ಟು ಸಮಾಧಾನದಿಂದ ಇರ್ತಾರೆ, ಈಗ ಆಯಿತು ನವೆಂಬರ್ 1 ಡೆಡ್ಲೈನ್ ಆಯಿತು, ಬ್ರೇಕ್ ಆಗಿದೆ. ಈಗ ಸಂಕ್ರಾಂತಿ ಅನ್ನುವಂಥದ್ದು, ಯಾಕಂದರೆ ಕೆಲವರು ಈಗ ಶಿವಗಂಗೆ ಎಲ್ಲ ಜನವರಿ ಆದಮೇಲೆ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಬಣದವರು ಕೂಡ ಹೇಳ್ತಾ ಇದ್ದಾರೆ. ಇವರು ಕೊಟ್ಟರೆ ಹೇಳಿಕೆಗಳದು ಪಕ್ಷಕ್ಕೆ ಹಾನಿ ಅಲ್ಲ, ಯತೀಂದ್ರ ಅವರು ಕೊಟ್ಟರೆ ಹಾನಿ ಅನ್ನೋ ರೀತಿ ಈಗ ಇಕ್ಬಾಲ್ ಹುಸೇನ್ ಮಾತಾಡಿದ್ರು. ಸೊ ಎಲ್ಲರೂ ಹಾನಿ ಮಾಡ್ತಾ ಇದ್ದಾರೆ, ಅದು ಹಾನಿ ಆಗ್ತಿದೆ ಅಂತ ಹೈಕಮಾಂಡ್ಗೂ ಗೊತ್ತಿದೆ.
ಆನೆಯನ್ನು ತಡೆಯಲಾರದಂತಹ ಅಸಹಾಯಕ ಸ್ಥಿತಿಯಲ್ಲಿ ಕೂತಿರೋದ್ರಿಂದ ಜನವರಿ ಅಥವಾ ಬಜೆಟ್ ನಂತರ ಏನಾಗುತ್ತೆ ಅನ್ನೋ ಕುತೂಹಲ ಮುಂದುವರೆದಿದೆ. ಇದು ಸೀಕ್ವೆಲ್ಲ ಪ್ರೀಕ್ವೆಲ್ಲ ನೋಡಬೇಕು ಪೃಥ್ವಿ. ಓಕೆ ಪಟೇಲ್ರೆ, ಇಲ್ಲಿ ನಾಯಕರು ಸೈಲೆಂಟ್ ಆದರೂ ಕೂಡ ಬಣಗಳ ಹೊಯ್ದಾಟ ಮಾತ್ರ ಕಂಟಿನ್ಯೂ ಆಗಿರುವಂಥದ್ದು. ಬೆಳಗಾವಿಯಲ್ಲಿ ಕಾಂಗ್ರೆಸ್ ನಾಯಕರ ನಡುವೆ ಏನೇನೆಲ್ಲ ಚರ್ಚೆ ಆಗ್ತದೆ ಈ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಧಿವೇಶನ ನಂತರ ನಿಜಕ್ಕೂ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಆಗೇ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅವ್ರಿಗೂ ಕುತೂಹಲ ಇದೆಯಾ? ಅಧಿವೇಶನ ಅಂದರೆ ಡಿಸೆಂಬರ್ 20ನೇ ತಾರೀಕಿನ ನಂತರ ರಾಹುಲ್ ಗಾಂಧಿಯವರು ವಿದೇಶಕ್ಕೆ ಹೋಗ್ತಾರೆ, ಕ್ರಿಸ್ಮಸ್ ಆಚರಣೆಗೆ ಹೋಗ್ತಿರ್ತಕ್ಕಂಥ. ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಎಲ್ಲೊಂದು ಕಡೆ ಅಧಿವೇಶನದ ಬಳಿಕ ಕರ್ನಾಟಕದ ಕುರ್ಚಿ ಕಿತ್ತಾಟಕ್ಕೆ ಒಂದು ಇತ್ಯರ್ಥ ಆಗುತ್ತೆ. ಹೈಕಮಾಂಡ್ ಇಬ್ಬರೂ ನಾಯಕರನ್ನು ಕರೆಸ್ತಾರೆ, ಮೊದಲು ಅವ್ರು ಮಾತನಾಡ್ತಾರೆ, ಇಬ್ಬರು ನಾಯಕರು ಕರೆಸಿ ಮಾತುಕತೆಯನ್ನು ನಡೆಸ್ತಾರೆ ಅನ್ನೋದು ಚರ್ಚೆ ಇತ್ತು. ಸದ್ಯ ಈಗ ಹೊಸ ಬೆಳವಣಿಗೆ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸಕ್ಕೆ ಹೋಗ್ತಿರ್ತಕ್ಕಂಥದ್ದು. 19 ಅಥವಾ 20ನೇ ತಾರೀಕು ಅವರು ವಿದೇಶಕ್ಕೆ ಹೋದರೆ ಅವರು ಕ್ರಿಸ್ಮಸ್ ಮುಗಿಸಿ ಬರುವಂಥದ್ದು. ಆಲ್ಮೋಸ್ಟ್ ಅದು ಡಿಸೆಂಬರ್ ಅಂತ್ಯ ಆಗುತ್ತೆ. ಹಾಗಾಗಿ ಇದು ಜನವರಿಗೆ ಮತ್ತೆ ಟೇಕಪ್ ಆಗುವಂಥದ್ದು. ಈಗ ಎರಡೂ ಬಣದವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ ಇಕ್ಬಾಲ್ ಹುಸೇನ್ ಅವರು ಹೇಳ್ತಿದ್ದಾರೆ ಜನವರಿ 10 ಒಳಗಡೆ ಹಾಗೆ ಆಗ್ತಾರೆ ಅಂತ. ಆಪ್ತರ ಕಡೆ ಹೇಳ್ತಾರೆ 10 ಒಳಗೆ ಆಗಲಿಲ್ಲ ಅಂತ ಹೇಳಿದ್ರೆ ನೋಡ್ತಾ ಇರಿ ಅಂತ ಚಾಲೆಂಜ್ ಕೂಡ ಮಾಡ್ತಾರೆ. ಇನ್ನು ಕಡೆ ಶಿವಗಂಗ್ ಹೇಳ್ತಾರೆ ಜನವರಿ 2ನೇ ತಾರೀಕು ಅಂತ ಹೇಳ್ತಾರೆ. ನಾಯಕರು ಮತ್ತು ಹೈಕಮಾಂಡ್ ಯಾವುದೇ ಡೇಟನ್ನು ಯಾರು ಕೊಟ್ಟಿಲ್ಲ. ಆದರೆ ಅವರ ಜೊತೆ ಇರ್ತಕ್ಕಂಥವ್ರು ಡೇಟ್ಗಳನ್ನು ಕೊಡ್ತಿರೋದು ಅಂತ ಹೇಳಿದ್ರೆ ನಾಯಕರು ಪರೋಕ್ಷವಾಗಿ ಈ ಎಲ್ಲ ಹೇಳಿಕೆಗಳು ನೋಡ್ತಾರೆ. ಈಗ ಯತೀಂದ್ರ ಅವರು ಹೇಳ್ತಾರೆ ನಾವು ನನ್ನ ತಂದೆಯನ್ನು ನಾನು ನಾಳೆ ಹೇಳ್ತಾರೆ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ, ಅವರು ನಾನು 5 ವರ್ಷ ಅವರ ಇದ್ದೇ ಇರ್ತಾರನ್ನ ಹೇಳ್ತಾರೆ. ಯಾರಾದರೂ ಅವರ ಅಪ್ಪನ್ನ ಇಲ್ಲ ಅವರು ಅಧಿಕಾರ ಬಿಟ್ಕೊಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವ್ರು ಹೇಳಿದ್ದು ಸರಿ ಅಂತೇಳಿ ಯತೀಂದ್ರ ಪರವಾಗಿರ್ತಕ್ಕಂಥವರು, ಸಿದ್ದರಾಮಯ್ಯ ಪರವಾಗಿರ್ತಕ್ಕಂಥವರು ಅವರು ಡಿಪೆಂಡನ್ನು ಮಾಡ್ಕೊಳ್ತಾರೆ. ಮತ್ತೊಂದು ಕಡೆ ಇಲ್ಲ ನಾವು ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡೋಂಗಿಲ್ಲ, ನಾವು ಇದನ್ನ ಮೂವ್ ಮಾಡ್ತಾ ಇರಬೇಕು ಪಾನ್ನ ಅನ್ನೋ ಕಾರಣಕ್ಕಾಗಿ ಇಕ್ಬಾಲ್ ಹುಸೇನು ಮತ್ತು ಶಿವಗಂಗಾ ಅಂತವರು ಮಾತನಾಡ್ತಿರ್ತಕ್ಕಂಥದ್ದು. ಎಸ್, ಅಫ್ಕೋರ್ಸ್ ಈಗ ಹೈಕಮಾಂಡ್ ಇದೆ, ಹೈಕಮಾಂಡು ಮೊನ್ನೆ ಅಷ್ಟೇ ಒಂದು ಹಂತದ ಚರ್ಚೆನ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಚರ್ಚೆ ಮಾಡೋಣ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಚರ್ಚೆ ನಂತರ ಕರ್ನಾಟಕದ ಪಾಲಿಟಿಕ್ಸ್ಗೆ ಎಲ್ಲೊಂದು ಕಡೆ ಒಂದು ಅಂತ್ಯ ಆಡಲಿಕ್ಕೆ ಒಂದು ಪ್ಲ್ಯಾನನ್ನು ಮಾಡ್ತಿರ್ತಕ್ಕಂಥದ್ದು. ಮೊದಲು ಹೇಳಿದಾಗ ಈ ಕಡೆ ಅಹಿಂದನೂ ಬಿಡಂಗಿಲ್ಲ, ಈ ಕಡೆಗೆ ಒಕ್ಕಲಿಗರನ್ನು ಬಿಡಂಗಿಲ್ಲ, ಈ ಕಡೆ DKಯೂ ಬೇಕು, ಈ ಕಡೆ ಸಿದ್ದರಾಮಯ್ಯನವರು ಕೂಡ ಬೇಕು. ಯಾಕಂತ ಹೇಳಿದ್ರೆ 2028ರ ವಿಧಾನಸಭೆ ಚುನಾವಣೆ ಕರ್ನಾಟಕದಲ್ಲಿ ಎಷ್ಟು ಮುಖ್ಯವೋ ಹಾಗಾಗಿ 2029ರ ಲೋಕಸಭೆ ಚುನಾವಣೆ ಕಾಂಗ್ರೆಸ್ ಪಾಲಿಗೆ ಮತ್ತು ರಾಹುಲ್ ಗಾಂಧಿ ಪಾಲಿಗೆ ಅತ್ಯಂತ ಮಹತ್ವದ ಚುನಾವಣೆ ಅಂತ ಹೇಳಲಾಗ್ತಿದೆ. ಒಂದು ವೇಳೆ 2029ರಲ್ಲಿ ಕಾಂಗ್ರೆಸ್ ಈ ದೇಶದಲ್ಲಿ ಧೂಳಿಪಟ ಆದರೆ ಬಹುಶಃ ಈ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳೇ ದೊಡ್ಡ ಮಟ್ಟದ ಟೇಕಪ್ ಅನ್ನು ತೆಗೆದುಕೊಳ್ಳೋ ಸಾಧ್ಯತೆ ಇರ್ತಕ್ಕಂಥದ್ದು. ಕಾಂಗ್ರೆಸ್ಗೆ ಆ ಭಯ ಮತ್ತು ಆ ಒಂದು ಎಚ್ಚರಿಕೆಯನ್ನು ಕೂಡ ಇರ್ತಕ್ಕಂಥದ್ದು. ಹಾಗಂತ ನಿಮಗೆ 2028ರಲ್ಲಿ ಮತ್ತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರಲಿಲ್ಲ ಅಂತ ಹೇಳಿದ್ರೆ 2029ಕ್ಕೆ ಒಂದಷ್ಟು ಟೇಕಪ್ ಆಗಲಿಕ್ಕೂ ಕೂಡ ಕಷ್ಟ. ಯಾಕಂತ ಹೇಳಿದ್ರೆ ನಿಮಗೆ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ಗೆ ಹೆಚ್ಚು ಸ್ಥಾನವನ್ನು ಗೆಲ್ಲಿಸಿಕೊಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಮತ್ತು ಹೆಚ್ಚು ಸ್ಥಾನ ಬರುವ ಆಶಾಭಾವನೆ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ. ಈಗ ಕಳೆದ ಚುನಾವಣೆಯಲ್ಲಿ 1 ಸ್ಥಾನ ಇತ್ತು, ಈ ಬಾರಿ 9 ಸ್ಥಾನ ಇರ್ತಕ್ಕಂಥ. ಹಾಗಾಗಿ ಎಲ್ಲೊಂದು ಕಡೆ ಮುಂದೆ 9ಕ್ಕಿಂತ ಹೆಚ್ಚು ಸ್ಥಾನ ಬರಬಹುದು ಎಂಬ ಲೆಕ್ಕಾಚಾರ ಇರ್ತಕ್ಕಂಥ. ಹಾಗಾಗಿ ಇಲ್ಲಿ ಅಹಿಂದ ಮತಗಳು ಬೇಕು, ಒಕ್ಕಲಿಗ ಮತಗಳು ಬೇಕು, ಸಂಘಟನೆಯೂ ಬೇಕು ಮತ್ತು ಮಾಸ್ ಲೀಡರು ಬೇಕು. ಹಾಗಾಗಿ ಹೈಕಮಾಂಡ್ ಈ ಸಂದರ್ಭದಲ್ಲಿ ಗೊಂದಲಕ್ಕೆ ಒಳಗಾಗಿರ್ತಕ್ಕಂಥದ್ದು. ಒಂದು ಕಡೆ ಎಲ್ಲ ಅಹಿಂದ ನಾಯಕರುಗಳು, ಅಹಿಂದ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಶಾಸಕರುಗಳು, ಸಚಿವರುಗಳು ಎಲ್ಲೊಂದು ಕಡೆ ಈಗ ಆಯ್ತು ಒಕ್ಕಲಿಗ ಸಮುದಾಯ ಅನ್ನೋದಿದೆ ಬೆಂಗಳೂರು ಗ್ರಾಮಾಂತರ, ಹಾಸನ, ಮಂಡ್ಯ, ಮೈಸೂರು, ಬೆಂಗಳೂರು ದಕ್ಷಿಣ ಇಲ್ಲಿದೆ. ಹಾಗಂತ ಉತ್ತರ ಕರ್ನಾಟಕದಲ್ಲಿ ಯಾರು ಬಂದು ಓಟ್ ಕೇಳಬೇಕು ಅಂತ ಅವರು ಪ್ರಶ್ನೆಯನ್ನ ಮಾಡ್ತಾರೆ. ಎಸ್, ಅದು ಸಹಜ. ಆದರೆ ಮತ್ತೊಂದು ಕಡೆ DK ಶಿವಕುಮಾರ್ ಅವರಿಗೆ ಸಂಘಟನೆ ಶಕ್ತಿ ಇದೆ. ಅವರು ಓಟು ತೆಗೆದುಕೊಳ್ಳಿಲ್ಲ ಅಂದ್ರೆ ಓಟನ್ನು ಯಾವ ರೀತಿ ತೆಗೆದುಕೊಳ್ಬಹುದು ಅನ್ನೋ ಒಂದು ತಾಕತ್ತಿದೆ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಿರ್ತಕ್ಕಂಥದ್ದು. ಒಟ್ಟಾರೆ ಕಾಂಗ್ರೆಸ್ಗೆ ಅಹಿಂದ ಮತಗಳು ಕೂಡ ಮುಖ್ಯ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಈಗ ಜಾತಿ ಸಮೀಕ್ಷೆಗೆ ದೊಡ್ಡ ಮಟ್ಟದ ವಿರೋಧ ಆಯಿತು, ಅದು ಬಿಡುಗಡೆ ಆಗಲಿಲ್ಲ. 10 ವರ್ಷ ಆಯಿತು, 10 ವರ್ಷ ಅದಕ್ಕೆ ಆಗಲಿಲ್ಲ. ಆದರೆ ಮತ್ತೆ ರಾಹುಲ್ ಗಾಂಧಿ ಅವರು ಜಾತಿ ಸಮೀಕ್ಷೆ ಮಾಡಿಸಿ ಅಂತ ಹೇಳ್ತಾರೆ. ಆ ಮುಖಾಂತರ ಎಲ್ಲ ಒಂದು ಕಡೆ 2028 ಮತ್ತು 29ಕ್ಕೆ ಪ್ರಮುಖವಾಗಿ ದೇಶಾದ್ಯಂತ ಮೇಲ್ವರ್ಗದ ಮತಗಳು ಕಂಪ್ಲೀಟ್ ಭಾರತೀಯ ಜನತಾ ಪಕ್ಷದ ಕಡೆ ವಾಲ್ತಿರ್ತಕ್ಕಂಥದ್ದು. ಮತ್ತೊಂದು ಕಡೆ OBC ಮತಗಳು ಕೂಡ ಭಾರತೀಯ ಜನತಾ ಪಕ್ಷದ ಮುಖ ಮಾಡ್ತಿರೋ ಕಾರಣಕ್ಕಾಗಿ ಸ್ವತಃ ರಾಹುಲ್ ಗಾಂಧಿ ಆತಂಕ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹಾಗಾಗಿ ದೇಶಾದ್ಯಂತ OBC ಮತಗಳನ್ನು ಗಟ್ಟಿ ಮಾಡ್ಕೊಳ್ಳಿಕ್ಕೆ, OBC ನಾಯಕರುಗಳನ್ನ ವಿಶ್ವಾಸಕ್ಕೆ ಮಾಡ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ OBC ಮುಖ್ಯಮಂತ್ರಿನ ಬದಲಾಯಿಸ್ತಾರೆ ಎಂಬ ಚರ್ಚೆ ಕೂಡ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಎಲ್ಲೊಂದು ಕಡೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರನ್ನೂ ಕನ್ವಿನ್ಸ್ ಮಾಡಿ ಒಂದು ದೊಡ್ಡ ತೀರ್ಮಾನವನ್ನು ತೆಗೆದುತ್ತಾರೆ ಎಂಬ ಮಾತು ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು ಪೃಥ್ವಿ.